ವಾರದ ಕತೆ ಚಿಕ್ಕನ ಜತೆ ಈ ಒಂದು ಕಾರ್ಯಕ್ರಮದಲ್ಲಿ ಫಸ್ಟಿಗೆ ವಿರಾಮ ತಗೊಂಡು ಬರೋಣ. ಈ ವಿಡಿಯೋದಲ್ಲಿ ಇವ್ರು ಈ ಕ್ಯಾರೆಕ್ಟರಾ? ನಾನು ಈ ಮನೆಯಲ್ಲಿ ಇರುವುದಿಲ್ಲ. ನೆಕ್ಸ್ಟ್ ವೀಕ್ ಚಿಕ್ಕನ ಚಪ್ಪಾಳೆ ನನಗೆ ಸಿಗ್ಬೇಕು. ಭ್ರಮೆ. ಚಂದ್ರಣ್ಣ ಹೋದ್ರು. ಚಂದ್ರಣ್ಣ ಅವ್ರು ಹೋದ್ರು. ಬಾ ಚಂದ್ರ ಬಾ, ನನ್ನೇ ಹೊರಗಡೆ ಹಾಕಿದ್ದೆಲ್ಲ, ಬಾ ಕಾಯ್ತಿದ್ದೀನಿ ಬಾ. ಹೊರಗಡೆ ಬಂದ್ರೆ ಇವರ ಕಾಟ, ಒಳಗಡೆ ಹೋದ್ರೆ ಅವರ ಕಾಟ, ಇವ್ರ ನಡುವೆ ನಾನು ಏನ್ ಮಾಡಾನೆ? ಎಂತ ನೀವು ಹಾಗೆ ಮಾಡುದು? ಹಾಗೆಲ್ಲ ಮಾಡಬೇಡಿ, ಕೂತ್ಕೊಳ್ಳಿ. ಎಂತ ಚಂದ್ರಣ್ಣವರೇ? ಚಂದ್ರಬಾಬು ಅವರೇ, ಏನೂ ಆಗಲ್ಲ, ಏನು ಹೆಚ್ಚು ಮಾಡಬೇಡಿ. ಹಾಗೆ ಮಾಡಬೇಡಿ. ನೀವು ಕೂತಲ್ಲಿ ಹೋಗಿ, ಅವ ಎಷ್ಟು ಕರೆಯುದು ಅಷ್ಟು ಡಿಮಾಂಡ್ ಅಂತ ಅವನಿಗೆ. ನಾನು ಗೇಟ್ ಹಾಕಿ ಬರ್ತೇನೆ, ಹೋಗಿ. ಬಸಣ್ಣ, ಹೊರಗಡೆ ನಿಮ್ಮ ನೋಡ್ಕೊಂಡು ನಾಯಿ ಉಂಟಲ್ಲ, ಕಚ್ಚಿಸ ನಾನು. ಎಷ್ಟು ಅಂತ ಕರೆಯುದು? ಸಮಯ ಬೆಳಿಗ್ಗೆ 9:30. ಗುಡ್ ಮಾರ್ನಿಂಗ್ ಜಿಗ್ ಬಾಸ್. ಜಿಗ್ ಬಾಸ್. ಏನ್ರು ಒಂದೇ ಶೂ ಇದೆ? ಇದು ಒಂದೇ ಶೂ ಇರೋದು, ಇನ್ನೊಂದು ಶೂ ಆ ರಾಶಿಕ ತಗೊಂಡು ಹೋಗಿದ್ದಾಳೆ ಮೇಡಮ್. ಅವ್ಳಿಗೆ ಏನು ಕಂಟೆಂಟ್ ಅಂತಾನು ಗೊತ್ತಿಲ್ಲ, ನನ್ನ ವಸ್ತು ಎಲ್ಲ ತಗೊಂಡು ಹೋಗ್ತಾಳೆ. ರಿಷಾ, ಯಾಕೆ ಅಳ್ತಿದೀಯಾ? ನಾನು ಆಕ್ಚುಲಿ ಬೇಕು ಅಂತ ಹೊಡೆದಿದ್ದಲ್ಲ ಅವನಿಗೆ. ರಿಷಾ, ಬೇಕು ಅಂತ ಹೊಡೆದಲ್ಲಂದ್ಮೇಲೆ ಅಳೋದು ಯಾಕೆ? ಆಕ್ಚುಲಿ ಹೇಳ್ಬೇಕಾದ್ರೆ ನಾನು ಹೊರಗಡೆ ಜೈಲೇ ನೋಡಲಿಲ್ಲ. ಈ ಬಿಗ್ ಬಾಸ್ ಮನೆಯೊಳಗೆ ನಾನೀಗ ಜೈಲಲ್ಲೇ ಇದ್ದೀನಿ. ಐ ಕಾಂಟ್ ಎಕ್ಸ್ಪ್ರೆಸ್ ದಿಸ್. ಆದರೂ ಒಳ್ಳೇದೇ ಆಯಿತು ನೋಡಿ. ಇದಕ್ಕೆ ಬಿಗ್ ಬಾಸ್ ಮನೇಲಿ ಒಂದೇ ಜೈಲಿರೋದು, ಇಲ್ಲಿ ಒಂದೇ ಕ್ಯಾಮರಾ ಇರೋದು. ಸೊ ಐ ಆಮ್ ದ ಕಂಟೆಂಟ್. ಅಲ್ಲ, ಆ ECC ಹೆಲ್ಮೆಟ್ ಆದವರೆಲ್ಲ ಅಲ್ಲಿ ನಿಂತಿದಾರಲ್ಲ, ಅವ್ರಿಗೆ ಎಂತ ಕೆಲಸ ಈ ಜಿಗ್ ಬಾಸ್ ಅಲ್ಲಿ? ಅದು ಲಾಸ್ಟ್ ವೀಕ್ ಜಿಗ್ ಬಾಸ್ ಎಪಿಸೋಡ್ ನೋಡಿ ತುಂಬ ಜನ ನಂಗೊಂದು ಕ್ಯಾರೆಕ್ಟರ್ ಕೊಡು ಅಂತ ಕೇಳಿದ್ರಂತೆ. ಅದಕ್ಕೆ ಯಾವ ಕ್ಯಾರೆಕ್ಟರ್ ಇಲ್ಲ ಅಂತೇಳಿ ಅಲ್ಲಿ ಆ ಕ್ಯಾರೆಕ್ಟರ್ ಹಾಕಿಸಿ ನಿಲ್ಲಿಸಿದ್ದಾರೆ. ಅಲ್ಲ, ಹಳೆ ಕಂಟೆಸ್ಟೆಂಟ್ ಓಕೆ, ಆದರೆ ಲಾಸ್ಟ್ ಸೀಸನ್ ಹನುಮಂತ ಯಾಕೆ? ಲಾಸ್ಟ್ ವೀಕ್ ನಮ್ ಜಿಗ್ ಬಾಸ್ ಎಪಿಸೋಡ್ ನೋಡಿ ಹನುಮಂತ್ ಬೇಕು ಅಂತ ಕಮೆಂಟ್ ಮಾಡ್ತಿದ್ರಂತೆ. ಹನುಮಂತಿಗೆ ಕಾಲ್ ಮಾಡಿದ್ರೆ ಹನುಮಂತ್ ಬರಕ್ ಆಗಲ್ಲ ಅಂತ ಹೇಳಿದಾನಂತೆ. ಅದಕ್ಕೆ ಹನುಮಂತ್ ಸಿಗ್ಲಿಲ್ಲ ಅಂತ ಹೇಳಿ ಹನುಮಂತರ ಕ್ಯಾರೆಕ್ಟರ್ ಹಾಕಿ ನಿಲ್ಸಿದ್ದಾರೆ. ದೋಸ್ತ ಸತ್ತ. ಅಲ್ಲ ಮಾರೆ, ಕರೆಸಿದ್ದಾರೆ. ಅಷ್ಟು ಏಜ್ ಆದವರನ್ನು ಯಾಕೆ ಕರೆಸಿದ್ದು? ಹೊಸ ಒಂದೇ ಡೈಲಾಗ್, ದೋಸ್ತ ಸತ್ತ. ನಿಜವಾಗ್ಲೂ ಸತ್ತ ಈಗ. ಹಾಯ್ ರಿಷಾ ಅವರೇ, ಗುಡ್ ಮಾರ್ನಿಂಗ್. ಓ ಸಾರಿ ಕಳ್ಪೆ ರಿಷಾ ಅವರೇ, ಗುಡ್ ಮಾರ್ನಿಂಗ್. ಏಯ್ ಬಾರಲ್ಲಿ, ನಿಂಗೆ ಹೊಡೆದೆ ನಾನು ಜೈಲ್ಗೆ ಹೋಗ್ತೀನಿ ಹೊರಗೆ. ಏನು ಸರ್ ಚಂದ್ರ ಪಾಪ ಅರ್ಧದಲ್ಲಿ ಬಿಟ್ಟು ಹೋಗ್ತಾನೆ. ಚಿಕ್ಕ ಸರ್ ಮಾತಾಡ್ತಿದ್ದಾರಲ್ಲಿ, ಚಿಕ್ಕ ಸರ್ ಮಾತಾಡ್ತಿರುವಾಗ ಅಲ್ಲಿ ಅರ್ಧದಲ್ಲಿ ಬಿಟ್ಟು ಹೋಗ್ತಾರ. ಹೌದೌದು, ಹಾಗೆಲ್ಲ ಮಾಡು ತಪ್ಪು. ಸರ್ ನಿಮ್ಮ ವಾಯ್ಸ್ ಹಾಗೆಲ್ಲ ಮಾಡು ತಪ್ಪು. ಆ ಕಾಂಪಿಟೇಷನ್ ಅನ್ನು ಚಾಲೆಂಜ್ ಆಗಿ ತಗೊಳ್ಬೇಕು. ಅದ್ರ ಬಿಡಿ, ಓದೋದು ಒಳ್ಳೇದೇ ಆಯ್ತು. ಎಂತಾಯ್ತು ರಕ್ಷಿತಾ? ಎಂತ ಗೊತ್ತುಂಟಾ, ನಾನು ಫಸ್ಟ್ ಇವರೊಟ್ಟಿಗೆ ಯಾರೊಟ್ಟಿಗೆ ಮಲ್ಲಮ್ಮನೊಟ್ಟಿಗೆ ಇದ್ದೆ, ಅವರು ಹೋದ್ರು. ನೆಕ್ಸ್ಟ್ ನಾನು ಚಂದ್ರಣ್ಣನೊಟ್ಟಿಗೆ ತುಂಬಾ ಕ್ಲೋಸ್ ಇದ್ದೆ, ಅವರು ಸಹ ಹೋದ್ರು. ಈಗ ಇವರು ಎಲ್ಲಿ ಹೋದ್ರು? ಸಮಯ ರಾತ್ರಿ 9:30. ಧ್ರುವನ್ ಕಣ್ಣಲ್ಲಿ ಅದು ರಾತ್ರಿ ಮಲಗಿದ್ನ, ಬೆಳಿಗ್ಗೆ ಎದ್ದು ನೋಡ್ತೀನಿ ಕಣ್ಣೇ ಇಲ್ಲ. ರಾಶಿಕಾ ಮೇಡಮ್ ಅವಳು ತಗೊಂಡೋಗಿದ್ದು. ಅದೆಂತ ಗೋಳಿ ಬಜೆ?
ಎಂತ ಅಂತಾನೆ ಗೊತ್ತಿಲ್ಲ ಮೇಡಮ್, ಅವಳಿಗೆ ನಂದು ಎಂತಾದ್ರೂ ಬೇಕು. ರಾಶಿಕಾ ಅವ್ರ ಕಣ್ ಕೊಡಿ. ಹಾ ಕೊಡಮ್ಮ, ಕೊಡು, ಪಾಸ್ ಮಾಡಿ ಮೇಡಮ್. ಹಾ ಅಯ್ಯೋ ಕಣ್ಣಿಲ್ದೆ ಹೇಗೆ? ಹಾ ಅಪ್ಪ ಕಣ್ಣು ಬಂತು. ಇದು ಜಿಗ್ ಬಾಸ್. ಹಿತಶತ್ರುಗಳನ್ನು ಕರೆಸಿ ಮೆಣಸಿನಕಾಯಿ ತಿನ್ನಿಸಿ. ಈ ಟಾಸ್ಕ್ ಈಗ ಪ್ರಾರಂಭವಾಗುತ್ತದೆ. ವಿಶೇಷ ಸೂಚನೆ: ಮೆಣಸು ತಿಂದವರು ಆ ತಕ್ಷಣವೇ ಪಕ್ಕದಲ್ಲಿರುವ ಹಾಲನ್ನು ಕುಡಿಯಬೇಕು, ಇಲ್ಲದಿದ್ದರೆ ನಾಳೆ ಬೆಳಗ್ಗೆ ತೊಂದರೆಯಾದೀತು. ಎಚ್ಚರ. ಬಾಸ್, ಮೆಣಸು ತಿಂದವರಿಗೆ ಹಾಲು ಕೊಡ್ತೀರಾ ಜಿಗ್ ಬಾಸ್? ನಂಗೆ ಹಾಲು ಕುಡಿಬೇಕು. ಯಾರಾದ್ರೂ ಕರೀರೋ ನನ್ನನ್ನು, ಹಾಲು ಕುಡಿಬೇಕು ನಂಗೆ. ನಾನು ಇವರು ರಾಶಿಕಾ ಅವರನ್ನು ಕರಿತೇನೆ, ಬನ್ನಿ. ಹಂಗೆ ಕೊಡು ಕೊಡು ಕೊಡು. ನಾನು ಮುಂಚೆಯನ್ನು ನನಗೆ ಚೋಟು ಮೆಣಸಿನಕಾಯಿ ಅಂತ ಹೇಳಿದ್ದಾರೆ, ಅದು ರಾಶಿಕಾ ಅವರು, ಸೊ ನಾನು ಅವರಿಗೆ ಕೊಡ್ತೇನೆ. ಹಾಂ ತಗೊಳ್ಳಿ. ನೀವು ತೂ ಅಂತ ಹೇಳಿದ್ರ ನನಗೆ? ಟಗರ್ಬಿಡಿ ತೂ ಹೋಗಿ, ನೀನು ಹೋಗಿ. ಮಾತಲ್ಲಿ ಜಗಳ ನೋಡ್ತೀವಿ ನಾವು, ರಶಿಕಾ ಸ್ವಲ್ಪ ಕೂಲಾಗಿ ನೀವು ಅಂತ ಕೂಗ್ತೀಯ ಅಂತ ಬೈತೀಯ. ಅಯ್ಯೋ ಹಾಲು ಹಾಲು. ನಾನು ಇವತ್ತು ಒಬ್ಬರನ್ನ ಎಕ್ಸ್ಪೋಸ್ ಮಾಡ್ತೀನಿ. ಧ್ರುವಂತ್, ನನ್ನ ಕರಿ, ನಂಗೆ ಹಾಲು ಕುಡಿಬೇಕು. ಗಿಲ್ಲಿ, ಅಯ್ಯೋ ನನ್ನನ್ನು ಕರೀರು, ನನ್ನನ್ನು ಕರಿ, ನಂಗೆ ಹಾಲು ಕುಡಿಬೇಕು, ನನ್ನನ್ನು ಕರಿ. ಧ್ರುವಂತನೇ, ನಿಮ್ ಪ್ಯಾನ್ ಪೀಸ್ ಎಲ್ಲೈತು? ಅದು ಆ ರಾಶಿಕೆ ಎಲ್ಲ ನನ್ನ ಅಷ್ಟು ತಗೊಂಡು ಹೋಗ್ತಾರೆ. ನಂಗೆ ಹಾಲು ಬೇಕು. ನಾನು ಈ ಮೆಣಸಿನಕಾಯಿನ ಜಾನ್ವಿಗೆ ಕೊಡ್ತೀನಿ. ಇದು ಜಿಗ್ ಬಾಸ್. ಯಾಕೆ ಜಗಳ ಆಡ್ತಿದ್ದೀರಾ? ಅದೇನಂದ್ರೆ ಜಿಗ್ ಬಾಸ್, ಚೇಂಜಿಂಗ್ ರೂಮ್ ನಲ್ಲಿ ವಿದೌಟ್ ಮೈಕ್ ಈ ಜಾನ್ವಿ ಅವರೇ ಹೇಳಿದ್ದು. ಹಾ ಜಿಗ್ ಬಾಸ್, ನಾವು ಚೇಂಜಿಂಗ್ ರೂಮ್ ಅಲ್ಲಿ ಮಾತಾಡ್ಕೊಂಡಿದ್ವಿ, ಹೊರಗೆ ಬಂದು ಜಗಳ ಆಡ್ಬೇಕು ಅಂತ. ನಿಮ್ ಆಟ ಎಲ್ಲ ಗೊತ್ತಾಗ್ತದೆ, ಬಿಡು ಬಿಡು ಬಿಡು. ಸಖತ್ತಾಗಿ ನಾಟಕ ಮಾಡಿದೆ. ಇನ್ ಮುಂದೆನೂ ನಾವು ಹೀಗೇನೆ ನಾಟಕ ಮಾಡೋಣ. ಜಿಗ್ ಬಾಸ್, ನಂಗೆ ಯಾರು ಮೆಣಸಿನ್ಕಾಯಿ ತಿನ್ನಕ್ಕೆ ಹೇಳಿ, ನಾನು ಹಾಲು ಕುಡಿತೇನೆ. ಇದು ಜಿಗ್ ಬಾಸ್. ಲಿಂಬೆ ಚಮಚ ಟಾಸ್ಕ್ ನಲ್ಲಿ ಒಂದು ಗುಂಪಿನಿಂದ ಇಬ್ಬರು ಅಭ್ಯರ್ಥಿಗಳು ಯಾರೆಂದು ಚರ್ಚಿಸಿ ಈ ಕೂಡಲೇ ತಿಳಿಸಿ. ನೀನ್ ಬೇಡ, ಅದು ದೊಡ್ಡ ಕಸಿಲಿಂಬೆ, ಅದು ನಿನ್ನಿಂದ ಎತ್ತಲಿಕ್ಕೆ ಆಗುದಿಲ್ಲ. ಈ ಸಲ ನಾವು ವಿನ್ ಆಗ್ಲೇಬೇಕು, ನಾಮಿನೇಟ್ ಅಂತೂ ಆಗ್ಲೇಬಾರ್ದು. ಡನ್. ಏ ಚೆನ್ನಾಗಾಡು. ಆಯ್ತು ಮೇಡಮ್, ಎಸ್ ಮೇಡಮ್. ನಿನ್ ವಿಗ್ಗೆಲ್ಲಿ? ಓ, ಆ ರಾಶಿಕಾ ಮೇಡಮ್ ಎಲ್ಲ ನಂದು ವಸ್ತು ಬೇಕು. ನಾಮಿನೇಟಿ ತಂಡದಿಂದ ಧ್ರುವಂತ್ ಮತ್ತೆ ಕಾಕ್ರೋಚ್ ರೆಡಿ ಆಗಿದ್ದಾರೆ. ಸೇಫ್ ತಂಡದಿಂದ ಧನುಷ್ ಮತ್ತೆ ಅಭಿಷೇಕ್ ರೆಡಿ ಆಗಿದ್ದಾರೆ. ಅವಸರ ಮಾಡಬೇಡ್ರಿ, ರಜರಾಗುವ ಮುಂಚೆ ಹೋಗ್ತಿದ್ದೀರ. ಸಾರಿ. ಅವಸರ ಮಾಡಬೇಡ್ರಿ, ರಜರಾಗೋ ಮುಂಚೆ ಓಡಿ ಹೋಗ್ತಾರೆ. ನಮ್ದು ತಿಮ್ ನಗ್ಬಿಡಿ, ಸುಮ್ಮನೆ ಇನ್ನೊಂದು ಅದೇ ಮಾಡ್ತಾನೆ ನೋಡಿ. ನಾನು ಹೇಳಿದ್ದು ಬಾ. ಸಾರಿ ಜಿಗ್ ಬಾಸ್, ನಾನೇ ಹೊರಗೆ ತಪ್ತೇನೆ, ನೀವು ಆಟ ಆಡ್ರಿ. ಏನಾಯ್ತು ಧ್ರುವ್? ಅದು ಆಗ್ಲಿಲ್ಲ ಮೇಡಮ್. ಕಾಕ್ರೋಚ್ ಮುಂದೆ ಹೋಗ್ತಿದ್ದಾನೆ. ಅಯ್ಯೋ ನಮ್ಮ ಕಾಕ್ರೋಚ್ ಎಲ್ರಿಗಿಂತ ಮುಂದೆ ಹೋಗ್ತಿದ್ದಾನೆ. ಆಯ್ತು, ನಾವು ಸೋಲ್ತೇವಂತ ಈಗ. ತಗೋಣ, ನಾನು ಏನಾದ್ರು ಮಾಡ್ತೀನಿ. ನೀನ್ ಎಂತ ಮಾಡುದು ಮಾರ್ರೆ? ಸುಮ್ಮನೆ ರೀ.
ಏನ್ ಮಾಡಮ್ಮ ಅವನು? ಛೇ ಅಲ್ಲಿ ಕಾಕ್ರೋಚ್ ಬನ್ನಿ ಇಲ್ಲಿ. ಏನಾಯ್ತು? ಮೇಜಿ ಮೇಲೆ ಹಿಟ್ಟಿಟ್ಟಿರಿ, ನನಗೆ ಭಯ ಆಯಿತು ಮೇಡಮ್. ಸಮಯ ರಾತ್ರಿ 9. ನೀವು ನಮ್ಮ ಉಡುಪಿಯಲ್ಲಿ ಬೆಂದೂರು ಕೇಳಿದಿರ? ಬೆಂದೂರು, ಹಾ ಇದು ನಮ್ಮಲ್ಲಿ ಸದ್ಯ ಬೆಂದೂರು. ಸಿಂಗಾಪುರಲ್ಲಿ ಸದ್ಯ ಹಾ ಅದುವೇ. ಅದು ಹೇಗೆ ಗೊತ್ತುಂಟಾ? ಕೋಳಿ ಕೋಳಿ ಹೀಗೆ. ನೀ ಇಲ್ಲಿ ಏನ್ ಮಾಡ್ತಿದ್ಯಮ್ಮ? ಅಲ್ಲ ಸಾರಿ ಅದು ಕೋಳಿ ಕೋಳಿ ಕೇಳಿದಿರಾ? ಕೋಳಿ ಅಲ್ಲಮ್ಮ, ಕೋಳಿ. ಅದುವೇ. ಅದು ಹಾಕಿ ಬೆಂಕಿ ಬೆಂಕಿ ಹಾ ಅದುವೇ ಬೆಂಕಿ ಹಾಕಿ ಮತ್ತೆ ಉಂಟಲ್ಲ ಪುಗ್ಗೆ ಬರ್ತಿತ್ತು. ಹೊಗೆ. ಅದೇ ಪುಗ್ಗೆ ಅದು ಫುಲ್ ಬರ್ತಿರ್ತದೆ. ನಾವೆಂತ ಫಂಕ್ಷನ್ ಟೈಮ್ ಕಣ್ಣನ್ನು ಹೀಗೆ ಹಾಕುದು. ಯಾಕೆ? ಕಣ್ಣಲ್ಲೆಲ್ಲ ಉರಿತಿರ್ತದೆ, ಗೊತ್ತಾಯ್ತಾ? ಹೆಬ್ಬು ನಮಗೆ ಉರಿಯೋದ್ರಲ್ಲಿ ಕಣ್ಣಲ್ಲೆಲ್ಲ ನೀರು ಬರ್ತಿರ್ತದೆ. ಆದ್ರೆ ಹೀಗೆ ಸ್ನಾನ ಮಾಡಿ ಸೀದಾ ಹೋಗ್ತೇವೆ. ಮತ್ತೆ ಉಂಟಲ್ಲ ನಾವು ಯಾಕೆ ಅದು ಪುಗೆ ಬರ್ತಿರ್ತದಲ್ಲ, ನಾವು ಮತ್ತೆ ಎಲ್ಲ ಹೋದ ಮೇಲೆ ಹೋಗ್ತೇವೆ. ಯಾಕೆ? ಅದು ಸ್ವಲ್ಪ ನಿಧಾನ ಪುಗೆ ಎಲ್ಲ ಇದಾಗ್ಲಿ ಅಂತ. ನಿಮ್ಗೆ ಅರ್ಥ ಆಯ್ತಾ ನಿಮಗೆ? ನೀನು ಎಷ್ಟು ಕತೆ ಬೇಕಾದ್ರೂ ಹೇಳು, ಆದ್ರೆ ಕತೆ ಹೇಳುವಾಗ ಬೇಗ ಮುಗಿಸಮ್ಮ. ಸಮಯ ರಾತ್ರಿ. ಯಾರು ನಮ್ಮ ಟೀಮ್ನ ಗೆಲ್ಲಿಸ್ಬೇಕು. ಯಾಕಂದ್ರೆ ನಮ್ಮ ಟೀಮ್ ಚೆನ್ನಾಗಿ ಆಡ್ಬೇಕು, ನಾವು ಸ್ಟ್ರಾಂಗ್ ಆಗಿರ್ಬೇಕು. ಕಾವ್ಯ, ಸ್ಪಂದನ, ನಾವು ವಿನ್ನಾಗಲೇಬೇಕು ಇದರಲ್ಲಿ. ಓಕೆ, ಈಗ ಯಾರನ್ನು ಕಳಿಸೋದು? ರಕ್ಷಿತಾ? ಹೇ ರಕ್ಷಿತಾ ಬೇಡ ರಕ್ಷಿತಾ ಆಗ್ಲಿಕ್ಕೇನೆ ಇಲ್ಲ. ರಕ್ಷಿತಾ ಆಟ ಆಡ್ತೀಯಾ? ನಾನು ಆಟ ಆಡ್ತೀನಿ. ನಿಮ್ಗೆ ಅರ್ಥ ಆಯ್ತಾ? ನಾನು ರೆಡಿ ಇದ್ದೀನಿ. ಮಾತಾಡಿದ್ರೆ ಟೈಮ್ ಇಲ್ಲ ಇಲ್ಲಿ. ಓಕೆ, ಈಗ ಏನ್ ಗೊತ್ತಾ, ನೀನೀಗ ಆಟಕ್ಕೆ ಹೋಗ್ತೀಯಲ್ಲ, ರತ್ತು ಏನ ಮಗಳೇ ಅಂತ ಹೇಳಿ ನಿಮ್ಮನ್ನು ಲಾಕ್ ಮಾಡ್ತಾರೆ. ಅಲ್ಲಿ ಯಾರಿಗಾದ್ರೂ ಕಚ್ಚಿಬಿಡು, ದನ ಆಟದ ಬಸ್ಸದಲ್ಲಿ ಕಚ್ಚಿಬಿಟ್ಟು ಅಂತ ಹೇಳಿ ನೀನು ಸೀದಾ ಬಾ, ಅದನ್ನ ಪಾಸ್ ಮಾಡು. ಹಾಗೆ ಏನಾದ್ರು ಮಾಡಿ. ಓಕೆ, ಅರ್ಥ ಆಯ್ತಲ್ಲ? ಓಕೆ ಒಂದು ಸೆಕೆಂಡ್. ಓಕೆ, 1 ಸೆಕೆಂಡ್. ರಾಶಿಕಾ ಬಾ, ನಾನು ಮತ್ತೆ ನೀನು ಆಡೋಣ. ರತ್ತು ರಾಯನ ಮಗಳೇ, ಬಿತ್ತು ಭೀಮನ ಮಗಳೇ. ತುಂಬಾ ಸಣ್ಣವಳಲ್ಲ, ಹಾಗಾಗಿ ಅವಳು ರಾಶಿಗೆ ಕಚ್ಚಿದ್ದಾಳೆ, ಅದಕ್ಕೆ ಅವಳು ಕಚ್ಚಿದ ಅವಳಿಗೆ ಮಾರೆ, ಕಾವುಗೆ ಅಂತ ನೋವಾಗುದು. ಈಗ ಕಾವು ಅಂತೇಳಿ ಕಿನ್ನಿಡಿಸ್ತಾನಂತ. ಗೆದ್ದ ನಾಮಿನೇಟ್ ತಂಡದವರು ಒಬ್ಬರನ್ನು ಸೇವ್ ಮಾಡಿ, ಸೇಫ್ ಆದ ತಂಡದಿಂದ ಒಬ್ಬರನ್ನು ಈ ಕೂಡಲೇ ಒಮ್ಮತದಿಂದ ನಾಮಿನೇಟ್ ಮಾಡಿ. ಡಿಸ್ಕಸ್ ಮಾಡೋಣ, ಬನ್ನಿ. ಕನ್ಸಿಡರ್ ಮಾಡಲ್ಲ. ನಾನು ಅಷ್ಟು ಟಾಸ್ಕ್ ಅಲ್ಲಿ ಆಟ ಆಡಿ ವಿನ್ ಆದ್ರೂ ನಾನು ನೋಡೋದೇ ಇಲ್ಲ. ಏ ರಾಶಿಕಾ, ಇನ್ನು ಸೆಲೆಕ್ಷನ್ ಆಗಿಲ್ಲ. ರಾಶಿಕಾ, ನಿಮ್ಮ ಸೆಲೆಕ್ಷನ್ ಯಾರು? ನಾನು ಈಗ ಹೊರಗೆ ಹೋಗ್ತೇನೆ, ನನಗೆ ಹೆದರಿಕೆ ಆಗ್ತಾ ಉಂಟು. ನಿಮ್ಮ ಸೆಲೆಕ್ಷನ್? ನಮ್ದು ಮೇಡಮ್, ನಮ್ದು ಸೆಲೆಕ್ಷನ್ ಬಿಡಿ, ಆ ಹುಡುಗಿದ ಸೆಲೆಕ್ಷನ್ ಕೇಳಿ. ಯಾರು? ಸೊ ನಂದ ಈಗ ಇದು ನನಗೆ ನಾನಾ? ಯಾರು? ನನಗೆ ಯಾರು ಬಂದ್ರು ಬಗ್ಗಲ್ಲ ಅವಳು. ನಾನು ವಂಶದ ಕಡಿ ಅವಳು. ನಾನಾ? ರಕ್ಷಿತಾ ಬಾ, ಇಲ್ಲಿ ಬಾ. ಏ ರಕ್ಷಿತಾ, ಏನೇ ಮಾಡ್ತಿದ್ಯಾ ಅಲ್ಲಿ? ಏನಲ್ಲಿ ಮಾತಾಡ್ತಿದ್ಯಾ? ಇಲ್ಲ, ಅದು ನಮ್ಮ ಪರ್ಸನಲ್. ನನ್ನ ಟೀಮಾ ಅವ್ರ ಟೀಮಾ? ಏ, ಅದು ನಮ್ಮ ಪರ್ಸನಲ್ ಅಮ್ಮ. ಪರ್ಸನಲ್ ಇದ್ರೆ ಆಮೇಲೆ ಇಟ್ಕೊಳ್ಳಿ. ನೀನ್ ನನ್ನ ಟೀಮ್ ತಾನೆ. ಬಾ ಸುಮ್ನೆ ಅಂದೆ. ಬಾ ಹೇಳಿ, ನಿನ್ನ ಆಯ್ಕೆ ಯಾರು? ನನಗೆ ರಘು ಅಣ್ಣ. ಹಾ, ನಾವು ಟೀಮ್ ಎಲ್ಲ ಡಿಸ್ಕಸ್ ಮಾಡಿ ಅಭಿನಾ ನಾಮಿನೇಟ್ ಮಾಡಿದೀವಿ. ಇಲ್ಲ, ನನಗೆ ರಘು ಅಣ್ಣ. ರಘು ಅಣ್ಣ ಯಾಕೆ? ರೀಸನ್ ಯಾಕೆ ರಘು ಅಣ್ಣ? ರೀಸನ್ ಉಂಟಲ್ಲ. ಯಾಕೆ ಅಂದ್ರೆ ಅವರು ಬರುವಾಗ ಹೇಗೆ ಇದ್ರು ಅಂದ್ರೆ ತೋರ ದಷ್ಟಪುಷ್ಟ ಆಗಿದ್ರು, ಹೌದಾ? ಅವರು ಈಗ ಹೇಗಿದ್ದಾರೆ? ಕಡ್ಡಿ ತರ ಇದ್ದಾರೆ, ಹೌದಾ? ಯಾಕೆ? ಚಿಕನ್ ಎಲ್ಲ ತಿನ್ನಲಿಲ್ಲ, ಅದಕ್ಕೆ ಅವರು ಹಾಗೆ ಇದ್ದಾರೆ. ನೀವು ಆಗ ನೋಡ್ಲಿಲ್ವಾ? ಅವರು ಮುಂಚೆ ತಿನ್ನುವ ಟಾಸ್ಕ್ ಅಲ್ಲಿ ಅವರು ಎಂತ ಹೇಳಿದ್ರು? ನನಗೆ ಹಾಲು ಕೊಡಿ. ಅವರು ಹಾಲು ಮನೆಯಲ್ಲಿ ಕುಡಿಲಿ. ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ? ಓ, ಟ್ರಸ್ಟ್ ಮೀ. ಓಕೆ, ಈಗ ಅವಳು ಹೇಳಿದ ಪ್ರಕಾರ, ಅವಳ ಆಯ್ಕೆ ಪ್ರಕಾರನೇ ಹೋಗೋಣ. ನನ್ನ ನೀವು ಕನ್ಸಿಡರೇ ಮಾಡಲ್ಲ. ಯಾವಾಗ ನೋಡಿದೆ ಎಷ್ಟು ಟಾಸ್ಕ್ ಆಟ ಆಡ್ತೀನಿ, ನನ್ನನ್ನು ತಗೊಳ್ಳೋದೇ ಇಲ್ಲ. ಟ್ರಸ್ಟ್ ಮೀ, ಎಲ್ಲರೂ ನನ್ನ ನಂಬಿ. ಓಕೆ, ಈಗ ಡಿಸ್ಕಷನ್ ಬೇಡ, ಹೋಗೋಣ. ನನಗೆ ಭಯ ಆಗ್ತದ, ನಾನು ಹೊರಗೆ ಹೋಗ್ತೇನೆ ಅಂತ. ಇವನೊಬ್ಬ
ಸಮಯ ಬೆಳಿಗ್ಗೆ 9:30. ನನಗೆ ಬಿಸ್ಕೆಟ್ ಹಾಕ್ಲಿಕ್ಕೆ ಬಂದು ಈಗ ಅವನಿಗೆ ಯಾಕೆ ಬಿಸ್ಕೆಟ್ ಹಾಕ್ತಿದ್ಯಾ? ನಿನ್ನ ಹುಡುಗ ನಿಂಗೆ ನನಗೆ ಬಿಸ್ಕೆಟ್ ಹಾಕ್ಬೇಕಿತ್ತು. ನೀನೇನ್ ದೊಡ್ಡ ಮನ್ಮಥನ? ಯಾಕ್ರೋ ನಂಗೆ ಹೊಡಿತೀರಾ? ನೋಡ್ರೋ, ನಾನು ಹೇಳಿದ್ರಲ್ಲಿ ಸಾಕ್ತಾ ಇದೆ. ನನ್ನ ಕೈ ಇದು ತೋಳ್ಪಟ್ಟಿ ಆ ರಾಜಕನ್ ಕೈಯಲ್ಲಿದೆ. ಇದು ಜಿಗ್ ಬಾಸ್. ಈ ವಾರದ ಕ್ಯಾಪ್ಟನ್ಸಿ ಓಟದಲ್ಲಿರುವ ಕಾಕ್ರೋಚ್ ಹಾಗೂ ರಘು, ನಿಮ್ಮಿಬ್ಬರಲ್ಲಿ ಈ ಬಾಲ್ ಟಾಸ್ಕ್ ನಲ್ಲಿ ಗೆದ್ದವರು ಮುಂದಿನ ವಾರದ ಕ್ಯಾಪ್ಟನ್ ಆಗುತ್ತಾರೆ. ಶುಭವಾಗಲಿ. ಜಿಗ್ ಬಾಸ್ ಒಳಗಡೆ ಏನ್ ನಡೀತದೆ ಅಂತೇಳಿ ನೋಡ್ಕೊಂಡು ಬರೋಣ. ಅಮ್ಮ, ಮನೆ ಒಳಗಡೆ ನಾವೇ ಬರೋಣ ಅಂತಂದ್ರೆ ನೀವೇ ಬಂದು ಬಿಟ್ರಲ್ಲ ಕಾಕ್ರೋಚ್. ಬಂದದ್ದಲ್ಲ ಸರ್, ಆ ರಘು ನನ್ನನ್ನು ಒದ್ದು ಕಳಿಸಿ ಸರ್. ಹಾಗಾದ್ರೆ ಈ ವಾರದ ಜಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರೋದು ನೀವೇ. ನಾನು ಎಲಿಮಿನೇಟ್ ಆದದ್ದು ಬೇಜಾರಿಲ್ಲ. ಈ ಕ್ಯಾರೆಕ್ಟರ್ ನೀನು ಮಾಡ್ತಿದ್ಯಲ್ಲ ಅದು ಬೇಜಾರು. ಆ ರಾಶಿಕ ನೋಡಿ ಮೇಡಮ್, ಈ ಟೀ ಶರ್ಟ್ ಇದ್ದ ಅರ್ಧ ತಗೊಂಡು ಹೋಗಿದ್ದಾಳೆ. ಅದು ಏನಂತ ಗೊತ್ತಿಲ್ಲ, ಯಾರಾದ್ರೂ ಹೀಗೆ ಮಾಡ್ತಾರೆ ಮೇಡಮ್. ಧ್ರುವ್, ಏನಿದು? ಈ ಕೈ ತಿರ್ಬೇಕಾದ್ರೆ ಈ ಕೈಗೆ ಬೇಜಾರಾಗುತ್ತೆ ಮೇಡಮ್. ಇದಕ್ಕೆ ಬೇಜಾರಾಗಬಾರ್ದು ಅಂತ ಈ ಕೈಗೆ ಇಟ್ಟಿರೋ ಸ್ಥಾನನ ಇದಕ್ಕೂ ಕೊಡ್ತಿದ್ದೀನಿ ಮೇಡಮ್. ಏನಾಯ್ತು? ಈ ಕೈಗೆ ಅಭ್ಯಾಸ ಇದೆ ಮೇಡಮ್, ಈ ಕೈಗೆ ಅಷ್ಟೊಂದು ಅಭ್ಯಾಸ ಇಲ್ಲ ಮೇಡಮ್. ಮಾತಾಡುತ್ತೆ ಮೇಡಮ್. ಎರಡಕ್ಕೂ ಭೇದ ಭಾವ ಇಲ್ಲ ಮೇಡಮ್. ಇದು ಬಲಗೈ, ಇದು ಎಡಗೈ ಅಲ್ಲ ಮೇಡಮ್, ಎರಡು ಒಂದೇ. ಮನುಷ್ಯ ಎಡಗೈ ಬಲಗೈ ಅಂತ ಭೇದ ಭಾವ ಮಾಡ್ತಿದ್ದಾರೆ ಮೇಡಮ್. ಮತ್ತೆ ಬೆಳಗ್ಗೆ ಅಲ್ಲ, ಈ ಸ್ಪಂದನ ಯಾಕೆ ಉಳಿಸ್ತಾರಂತಾನೆ ಅನಿಸ್ತಿದೆ. ಏನಿಲ್ಲ, ಸುಮ್ಮನೆ ಕುತ್ಕೊಂಡು ನೆಗಾಡ್ತಾ ಇರ್ತಾಳೆ ಅಂತ. ಅಷ್ಟು ಸಣ್ಣ ಚಳಿಗೆ ಯಾರ್ರೀ ಓಟ್ ಹಾಕ್ತಾರೆ? ಮಾತಾಡೋಕ್ಕೂ ಬರಲ್ಲ ಅದಕ್ಕೆ. ಸ್ವಲ್ಪ ಯೋಚನೆ ಮಾಡಿ, ಏನಂತ ರೀಸನ್ ಗೊತ್ತಾಯ್ತಾ? ಏನೇನು? ಚಾನಲ್ ಯಾರ್ದು? ಚಾನಲ್ ಏನು? ಚಾನಲ್ ಕಣ್ರಿ, ಚಾನಲ್ ಯಾರ್ದು? ಚಾನಲ್ ಅವರ ಅಣ್ಣನ ಮಗಳನ್ನೇ ಹಾಕಿದ್ದಾರೆ. ಓಕೆ ಓಕೆ, ಸ್ಪಂದನ. ಸುಮ್ಮನೆ ಈ ಚಾನಲ್ ಅವರು ಎತ್ತಿ ಕೊಡ್ತಿದ್ದಾರೆ ಅಷ್ಟೇ. ಮತ್ತೆ ಅಷ್ಟು ಸಣ್ಣ ಚೈಲ್ಡ್ನ ಯಾರು ಬಿಗ್ ಬಾಸ್ಗೆ ಕರೆಸ್ತಾರೆ? ನಾವ್ ಈ ಥರ ಎಲ್ಲ ಮಾತಾಡೋದು ಬೇಡ, ಬಿಕಾಸ್ ನಾವೇನು ಎಷ್ಟರಾಗ್ತೇವೆ. ನಾಳ್ದು ವೀಕೆಂಡಲ್ಲಿ ಚಿಕ್ಕ ಬಂದು ನಮ್ಮನೆ ಕೇಳ್ತಾರೆ. ಅದು ಹೌದು. ಕ್ಯಾಮ್ರಾ ಹೇಗೂ ಇಲ್ಲೇ ಇದೆ, ಹೇಳ್ಬಿಡೋಣ. ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದರೂ ನನಗೆ ಈ ವೀಕೆಂಡ್ಗೆ ಚಿಕ್ಕ ಬೈತಾರಂತ ಅನಿಸ್ತಿದೆ. ಹೇ, ಯಾಕೆ ಬೈಯೋದು? ನಾವು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೇವಲ್ಲ.